ಹಾಯ್ ಕೂಟಕಾರರೇ. ಕೂಟಕಾರೆ ಅಂತಂದರೆ ಮಲಯಾಳದಲ್ಲಿ ಕೂಟಕಾರ ಅಂದರೆ ಕನ್ನಡದಲ್ಲಿ ಹಾಯ್ ಗೆಳೆಯರೇ, ಹಾಯ್ ಗೆಳತೀರೆ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಅಲ್ಲಿ ನಿಂತಿದ್ದಾರಲ್ಲ ಅವರು ಶೈನಿ ಆಂಟಿ ಎಂತವಾ ಜೆಸ್ಸಿ ಆಂಟಿ. ಸಾರಿ ಫ್ರೆಂಡ್ಸ್, ಅವರು ಜೆಸ್ಸಿ ಆಂಟಿ, ಇವರು ತಂಗಮ್ಮ ಅಮ್ಮಚ್ಚಿ, ಮೈ ಲವ್ಲಿ ಅಮ್ಮಚ್ಚಿ. ನಾನು ನೋಡ್ಕೊತಾ ಇರೋ ಅಮ್ಮಚ್ಚಿ ಇವರು. ಕಾಣಿಸ್ತಾ ಇದ್ದಾರಾ? ಬೆಳಕು ಕಾಣಿಸ್ತಲ್ಲ ಫ್ರೆಂಡ್ಸ್. ಅಲ್ಲಿದ್ದಾರಲ್ಲ ಅವರು ನಮ್ಮ ತಂಗಮ್ಮ ಆಂಟಿ, ಇವರು ನಮ್ಮ ಮೋಳ ಆಂಟಿ. ಇವ್ರನ್ನ ಮೋಳು ಅಂತ ಕರಿತೀವಿ ನಾವೆಲ್ಲ. ಮೋಳ ಆಂಟಿ ಅಂತ ಕರಿತೀವಿ. ಇವರು ನಮ್ಮ ಅಮ್ಮಚ್ಚಿ. ಓಕೆ ಫ್ರೆಂಡ್ಸ್, ನಿಮ್ಮ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತಂದರೆ 100 ಜನ ಸಬ್ಸ್ಕ್ರೈಬ್ಸ್ ಆಗಿದ್ದೀರಾ. ತುಂಬ 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 ಥ್ಯಾಂಕ್ಸ್ ಫ್ರೆಂಡ್ಸ್. ನಿಮಗೆಲ್ಲರಿಗೂ ನಾನು ಪಪ್ಪಾಯ ಕೊಡ್ತೀನಿ, ತಿನ್ನಿರಿ. എല്ലാവർക്കും ഞാൻ പപ്പായ തരും, കഴിച്ചോ. കപ്പളങ്ങ കഴിച്ചോ. നിങ്ങൾ കഴിക്കുന്നില്ലല്ലോ, എന്നാലും നിങ്ങൾ കഴിക്കുന്നില്ല. അതിൻ്റെ ബാക്കി ഞാൻ കഴിച്ചോളാം. കഴിച്ച് കാണിക്കുക. ഫ്രണ്ട്സ് കണ്ടോ, വാല വന്നു. നിങ്ങൾക്ക് തരും, ഞാൻ കഴിച്ചു. ಸೂಪರ್ ಫ್ರೆಂಡ್ಸ್, ಸೂಪರ್ ಟೇಸ್ಟ್ ಇದೆ. ನಾನು ಡೈಲಿ ಪಪ್ಪಾಯ ತಿಂತೀನಿ, ಯಾಕಂದರೆ ಇಲ್ಲಿ ತುಂಬ ಮರಗಳಿದ್ದಾವೆ ಫ್ರೆಂಡ್ಸ್. ತಂಗಮ್ಮಂಟಿ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗಲ್ಲ, ಅದು ಪಾರಂಬಿಲಿ ಕಾಣಕೊಂಡು പോകുന്നില്ല. ഞാൻ ഒരു ദിവസം പോയിട്ട് അവിടെ ಎಲ್ಲ ವಿಡಿಯೋ എടുത്തിട്ട് നിങ്ങൾ കായ്ക്കും. ನೋಕು ಅವರೆಲ್ಲರೂ ನಗ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ವಿಡಿಯೋ ಮಾಡೋದು ನೋಡಿ. ಓಕೆ ನೋಡಿ, ನಾನು ಈ ಥರ ಎಲ್ಲ ಮನಸ್ಸಲ್ಲಿರೋದನ್ನೆಲ್ಲ ನಾನು ಇದೇ ಥರ ಓಪನ್ನಾಗಿ ಮಾತಾಡೋದಕ್ಕೆ ನೀವೆಲ್ಲ ಇಷ್ಟಪಟ್ಟು 100 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತುಂಬ 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 ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೋಡಿ ಫ್ರೆಂಡ್ಸ್, ನಾನು ಜಡೆ ಹೇಳ್ತಾ ಇದ್ನಲ್ಲ, ಇದೇ ಥರ ಜಡೆ ಹಾಕ್ಕೊಂಡು ನಾನು ಜಡೆ ಹಾಕೊಂಡಿದ್ನಲ್ಲ ಚಿಕ್ಕ ಹುಡುಗಿಯಾಗ. ನೆನ್ನೆ ಮಾಡಿರೋ ಮೆಸೇಜಲ್ಲಿ ನಾನು ಹೇಳಿದ್ನಲ್ಲ ಚಿಕ್ಕ ಹುಡುಗಿಯಾಗ, ಈ ಥರ ರಬ್ಬರ್ ತುದಿವರೆಗೂ ಹಾಕ್ಕೊಂಡು ಇಲ್ಲಿ ಹೂವು ಕಟ್ಕೊಂಡ್ಬಿಡ್ತಿದ್ದೆ. ನಿಮ್ಗೆ ತೋರಿಸ್ಬೇಕು ಅಂತಲೇ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ನಾನು. ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್, ಇದು ರಬ್ಬರ್ ಬ್ಯಾಂಡು, ಇದು ರಿಬ್ಬನ್ನು. ಈ ಥರ ಕಟ್ಕೊಂಡು ಈ ಥರ ಹಾಕ್ಕೊಂಡ್ರೆ ಈ ಕಡೆ ಬರಬೇಕಾಗಿತ್ತು, ಈ ಥರ ಹಾಕ್ಕೊಂಡ್ರೆ ಈ ಕಡೆ ಬರಬೇಕಾಗಿತ್ತು. ಈ ಥರ ಹೂವಕ್ಕೆ ಮುಡ್ಕೊಂಡು ನಾನು ಸ್ಟೈಲ್ ಮಾಡ್ತಾಯಿದ್ದೆ. ಆವಾಗ ನಮ್ಮ ಅಕ್ಕ ಚೆನ್ನಾಗಿ ಉಗಿತಾಯಿದ್ರು. ಆದರೆ ಇಲ್ಲಿ ತುಂಬ ಹೂವು ಇದೆ, ನನಗಿಷ್ಟನೇ ಮುಡ್ಕೊಳೋದಕ್ಕೆ. ಇವರು ತುಂಬ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರಲ್ಲ, ಅದಕ್ಕೆ ಏನು ಅನ್ಕೊಂತಾರೋ ಅಂತ ನನಗೆ ಒಂಥರ ಬೇಜಾರು. ಆದರೂ ಒಂದಿನ ಒಂದು ಮಲ್ಲಿಗೆ ಹೂವು ಕಿತ್ಕೊಂಡೆ ಫ್ರೆಂಡ್ಸ್. ನಮ್ಮ ಪ್ರಿಸ್ಕೈಲಿ ಮಲ್ಲಿಗೆ ಗಿಡ ಹಾಕಿತ್ತು, ಅಲ್ಲ ಮಲ್ಲಿಗೆ ಹೂವು ಬಿಟ್ಟಿತ್ತು. ಅದು ದೊಡ್ಡದಾಗಿ ಬಿಡುತ್ತಲ್ಲ, ಅದು ಬಿಡುತ್ತಲ್ಲ, ಅದನ್ನು ಮುಡ್ಕೊಂಡಿದ್ದೆ. ಆಂಟಿ ಅದೆಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೆ, ಯಾಕೆ ಕಿತ್ತೆ ಅಂತ ಅಂದ್ಬಿಟ್ರು. ಬೇಜಾರಾಗೋಯ್ತು ನನಗೆ. ಅದಕ್ಕೆ ಹೂವು ಮುಡ್ಸ್ಕೊಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಾನು ಊರಿಗೆ ಹೋಗ್ತೀನಲ್ಲ, ಊರಿಗೆ ಹೋದಾಗ ನಾನು ಗ್ಯಾರಂಟಿ ಮುಡ್ಕೋತೀನಿ, ಸುಳ್ಳೆಲ್ಲ ಹೇಳಲ್ಲ. ಸುಮ್ಮನೆ ಖಾಲಿ ಬಿಲ್ಡಪ್ಗಳೆಲ್ಲ ಚೆನ್ನಾಗಿರಲ್ಲ, ಅದಕ್ಕೆ ಮುಡ್ಕೋತೀನಿ. ಫ್ರೆಂಡ್ಸ್, ನಾನು ಲೈವ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಹೆಂಗೆ ಮಾಡಬೇಕು ಗೊತ್ತಿಲ್ಲ. ನನ್ನ ಮಗಳು ಹೇಳ್ತಾ ಇದ್ದಾಳೆ, ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಾನು ಲೈವ್ ಆನ್ ಮಾಡ್ತೀನಿ. ನೋಡೋಣ ಯಾರ್ಯಾರು ಬರ್ತಾರೋ, ಏನೇನು ಮಾತಾಡ್ತಾರೋ, ಹೆಂಗೆ ಮಾತಾಡ್ತೀನೋ ನೋಡೋಣ. ಕನ್ನಡದಲ್ಲಿ ಮೆಸೇಜ್ ಮಾಡಿದ್ರೆ ನಾನು ತಕ್ಷಣ ಓದ್ತೀನಿ, ರಿಪ್ಲೈ ಮಾಡ್ತೀನಿ. ಇಂಗ್ಲೀಷ್ ಅಕ್ಷರ ಆದರೆ ಒಂದೊಂದೇ ಕೂಡ್ಸ್ಕೊಂಡು ಓದಬೇಕು ನಾನು. ಯಾಕಂದರೆ ಓದಿಲ್ಲ ಬರ್ದಿಲ್ಲ. ನಮ್ಮಪ್ಪ ನಮ್ಮಮ್ಮ ಬಡ್ಕೊಂಡ್ರು ಫ್ರೆಂಡ್ಸ್. ನಾನು ಸ್ಕೂಲ್ಗೆ ಹೆಂಗೆ ಗೊತ್ತಾ ಕರ್ಕೊಂಡು ಹೋಗ್ತಾಯಿದ್ದು, ಇಬ್ಬರು ಕೈಗಳು ಹಿಡ್ಕೊಂಡವರು, ಇಬ್ಬರು ಕಾಲುಗಳು ಹಿಡ್ಕೊಂಡು ನಾಯಿನ ಎತ್ಕೊಂಡು ಹೋಗೋರು ಫ್ರೆಂಡ್ಸ್. ನನ್ನನ್ನು ಎತ್ಕೊಂಡೋಗಿ ಸ್ಕೂಲಲ್ಲಿ ಬಿಟ್ಟು ಬರೋರು. ಆದರೂ ವಿದ್ಯೆ ಹತ್ತಲಿಲ್ಲ ನನಗೆ. ಕರ್ಮದ ಕಾಂಡ, ಏನು ಮಾಡೋದು. ಈಗ ಇಂಗ್ಲೀಷ್ ಓದೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ದೀನಿ ನಾನು. ಸೊ ಅರ್ಥ ಮಾಡ್ಕೊಂಡಾದರೂ ನಾನು ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಯಾಕಂದರೆ ನನ್ನ ಮಗನ ಹತ್ರ ನಾನು ಚಾಲೆಂಜ್ ಮಾಡಿದ್ನಲ್ಲ ನಾನು, ಅದನ್ನು ರೀಚ್ ಆಗ್ತಾಯಿದ್ದೀನಿ ಅನ್ನೋ ನಂಬಿಕೆ ನನಗೆ ಬಂತು. ಕಾರಣ ನಿಮ್ಮ ಸಪೋರ್ಟು. ನೀವೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ. ಕಮೆಂಟು ಕಮ್ಮಿ ಇದೆ, ಅದು ನಿಮಗೂ ಗೊತ್ತಾಗ್ಬಿಡುತ್ತೆ. ನನ್ನ ಅಕೌಂಟ್ಗೆ ಹೋಗಿ ನೋಡಿದ್ರೆ ನಾನೇನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ 100 ಸಬ್ಸ್ಕ್ರೈಬ್ ಆಗಿರೋದಕ್ಕೆ ನಾನು ದೊಡ್ಡ ಮಗ ಅಂದ, ಮಮ್ಮಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಒಂದು ಮೆಸೇಜ್ ಮಾಡಿರಿ ಮಮ್ಮಿ ಅಂತ. ಅದಕ್ಕೆ ಇವಾಗ ಕೂತ್ಕೊಂಡಿದ್ದೀನಿ ನಾನು ಮೆಸೇಜ್ ಮಾಡೋದಕ್ಕೆ. ನಮಗೆ
ಸಹಾಯ ಮಾಡಿದವ್ರಿಗೆ ನಾವು ಕೃತಜ್ಞತೆ ಹೇಳಲೇಬೇಕಲ್ಲ. ಸೊ ಈ ಮೆಸೇಜ್ ಮುಖಾಂತರ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಕೆಲವೊಂದು ಮಾತುಗಳು ತಿರ್ಗೋದೇ ಇಲ್ಲ ಫ್ರೆಂಡ್ಸ್ ನನಗೆ. ಏನು ಈ ಕೆಲವೊಂದು ಈ ಪೇಪರ್ಗಳ ವಿಷಯದಲ್ಲಿ ಕೆಲವೊಂದು ತಿರ್ಗೋದೇ ಇಲ್ಲ ನನಗೆ. ಆ ಥರ ಕನ್ಫ್ಯೂಸ್ ಆಗುತ್ತೆ. ಆದರೂ ನಾನು ಪೆಕ್ಕರಾಗಿ ತಿಕ್ಕಲಾಗಿ ಮಾಡ್ತೀನಿ ವೀಡಿಯೋಸು. ನಿಮ್ಗೆ ಇಷ್ಟ ಆಗೋ ರೀತಿ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ನಾನು ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಇವಾಗ ಮೇಕಪ್ ಮಾಡಿಕೊಂಡು ಸ್ಟೈಲಾಗಿ ಆ ಥರ ಈ ಥರ ಮಾಡೋದಕ್ಕಿಂತ ನನಗೆ ಈ ಥರ ಸಿಟ್ಟಿಂಗ್ ವೀಡಿಯೋದಲ್ಲಿ ನಾರ್ಮಲಾಗಿ ಮಾತಾಡ್ಕೊಂಡಿರೋದೇ ನನಗಿಷ್ಟ ಅಂತ ನನಗನ್ನಿಸ್ತು. ನನ್ನ ಪರಿಸ್ಥಿತಿನೂ ಅದೇ ಕೂಡ. ಯಾಕಂದರೆ ನನ್ನನ್ನು ಕೇಳೋರು ತುಂಬ ಜನ ಇದ್ದಾರೆ. ತಮ್ಮದಿರು, ತಂಗಿದಿರು, ಅಕ್ಕದಿರು, ಅಣ್ಣದಿರು ಎಲ್ಲರೂ ಇದ್ದಾರಲ್ಲ. ಸೊ ಅವ್ರಿಗೆಲ್ಲ ಭಯ ಪಟ್ಕೊಂಡು ನಾನು ಈ ಥರ ನಾರ್ಮಲ್ ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಅವ್ರು ಕೇಳಿದ್ರು, ಏನು ಹಂಗೆ ಮಾತಾಡ್ತೀಯ ಅಂದರೆ, ನಾನು ಮಾತಾಡೋದು ಹೆಂಗೆಲ್ಲ ಬೈಬಡಿಕೆ ನಿಮ್ಗೆ ಗೊತ್ತೇ ಇದೆಯಲ್ಲ ಅಂತ ನಾನು ಏನೋ ಮ್ಯಾನೇಜ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆದಕ್ಕೆಲ್ಲ ನನ್ನ ಹತ್ರ ಆನ್ಸರ್ ಇಲ್ಲ. ಸೊ ಅದಕ್ಕೆ ನಾರ್ಮಲಾಗಿ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಆವಾಗವಾಗ ದೇವ್ರ ವಾಕ್ಯಗಳು ಹಾಕ್ತೀನಿ. ಅದು ಇಷ್ಟಪಡ್ತಿರೋ ಇಲ್ಲೋ ನೀವು ನನಗೆ ಗೊತ್ತಿಲ್ಲ, ಬಟ್ ಕೇಳಿಸ್ಕೊಳ್ಳಿ. ದೇವರು ಅವ್ರವ್ರ ದೇವ್ರು ಅವ್ರವ್ರಿಗೆ ಹೆಚ್ಚು ಅಂತಾರಲ್ಲ, ಆ ಥರ ಪ್ರೆಜರ್ ಏನಿಲ್ಲ. ಸೊ ಕೇಳಿಸ್ಕೊಳ್ರಿ, ಅದಕ್ಕೂ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ನಿಮಗೆ ಗೊತ್ತಿರೋ ವಿಶ್ವಾಸಿಗಳಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿರಿ. ನೋಡೇ ನಿನಗೆ ಬೇಕಾಗಿರೋಂಥ ವಿಡಿಯೋ ಬಂದಿದೆ, ನೋಡ್ರೋ ನಿಮಗೆ ಬೇಕಾಗಿರೋಂಥ ವಿಡಿಯೋ ಬಂದಿದೆ ಅಂತ ಅವ್ರಿಗೆ ಶೇರ್ ಮಾಡಿರಿ. ಸೊ ಅವ್ರ ದೇವರಲ್ಲಿ ಬೆಳೀಲಿ ಇನ್ನೂ ಚೆನ್ನಾಗಿ, ದೇವರು ಅವ್ರನ್ನೂ ಆಶೀರ್ವಾದ ಮಾಡಲಿ. ದೇವ್ರ ವಾಕ್ಯ ಕೇಳಿದ್ರೆ ಸಾಕು, ಅದೇ ಒಂದು ಸಂತೋಷ ಅಲ್ವಾ. ಸೊ ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಲಿ. ನಾನು ಇನ್ನೂ ಹೆಚ್ಚಾಗಿ ಬೆಳೆಸ್ತೀರ ಅಂತ ನಾನು ಕಂಪ್ಲೀಟ್ ಬಿಲೀವ್ ಮಾಡ್ತೀನಿ ನಾನು. ಓಕೆ, ನಿಮ್ಮನ್ನೆಲ್ಲ ಅಷ್ಟು ನಂಬ್ತೀನಿ ನಾನು. ಯಾಕಂದರೆ ಇಷ್ಟು ಕಮ್ಮಿ ಟೈಮಲ್ಲಿ ನನ್ನನ್ನು 100 ಮಿಲಿಯನ್ ಅಲ್ಲ ರೀ, ಏನು ರೀ ಅದು, ಒಂದು ಸತಿ ಒಬ್ರಿಗೊಂದು ಸತಿ ಒತ್ತಿದ್ರೆ ಸಾಕಲ್ಲ. ಅದು ಮಾಡಿದ್ದೀರಲ್ಲ, 100 ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, 100 ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಅದಕ್ಕೆ ನಿಮಗೆ ನನ್ನ ಹೃದಯಪೂರ್ವಕವಾದ ನನ್ನಿ, ಥ್ಯಾಂಕ್ ಯು, ಧನ್ಯವಾದಗಳು, వందనాలు, అన్నీ కలిపి వందనాలు. ಓಕೆ ಫ್ರೆಂಡ್ಸ್, ನಾನಿವಾಗ ಲೈವ್ಗೆ ಹೋಗೋ ಪ್ರಯತ್ನದಲ್ಲಿದ್ದೀನಿ. ಲೈವ್ಗೆ ಹೋಗ್ಬಿಟ್ಟು ಬರ್ತೀನಿ. ಓಕೆ, ಆದಷ್ಟು ನೀವೆಲ್ಲ ಬಂದು ನಿಮಗೇನಾದರೂ ಡೌಟ್ ಇದ್ದರೆ, ಈ ವಿಡಿಯೋಗಳ ಬಗ್ಗೆ ಎಲ್ಲ ಡೌಟ್ ಇದ್ದರೆ ನನ್ನನ್ನು ಕೇಳಿ. ಫನ್ನಿಯಾಗಿ ಮಾತಾಡ್ಕೊಂಡಿರೋಣ. ಸೀರಿಯಸ್ಸಾಗೆಲ್ಲ ಡೀಪಾಗಿ ಡಿಸ್ಕಷನ್ ಮಾಡೋದೆಲ್ಲ ಬೇಡ ಫ್ರೆಂಡ್ಸ್. ಯಾವಾಗ ಇರ್ತೀವೋ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಇದ್ದಷ್ಟು ದಿನ ಸಂತೋಷವಾಗಿದ್ದು ಸಾಯೋಣ. ಫ್ಯಾಮಿಲಿ ಅಂದಮೇಲೆ ತುಂಬ ಕಷ್ಟಗಳಿದ್ದೇ ಇರ್ತವೆ. ನೆನಪು ಬಂದುಬಿಟ್ರೆ ರಾತ್ರಿ ಹೊತ್ತು ನಿದ್ದೆನೇ ಬರೋಲ್ಲ, ಅದೆಲ್ಲ ನೆನೆಸ್ಕೊಂಬಿಟ್ರೆ. ಅದಕ್ಕೆ ಆದಷ್ಟು ನಾನು ನಗ್ನಾಗ್ತಾ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಸುತ್ತಮುತ್ತ ಇರೋರನ್ನೆಲ್ಲ ಆದಷ್ಟು ನಾನು ನಗಿಸೋ ಪ್ರಯತ್ನ ಮಾಡ್ತೀನಿ. ನಾನು ನೋವು ಅವ್ರಿಗೆ ಹೇಳ್ಬಿಟ್ಟು ನೋಯಿಸೋಕೆ ಹೋಗಲ್ಲ. ಅದನ್ನು ಕೆಲವೊಬ್ಬರಿಗೆ ಹೇಳ್ತೀವಿ ನಾವು, ಅವ್ರ ರಿಯಾಕ್ಷನ್ನೇ ಬೇರೆ ಥರ ಇದ್ಬಿಡುತ್ತೆ. ಫೋನು ಬ್ಲಾಕ್ ಮಾಡೋ ಮಟ್ಟಕ್ಕೆ ಬಂದುಬಿಡ್ತಾರೆ ಕಷ್ಟ ಸುಖಗಳು ಹೇಳಿದ ತಕ್ಷಣ. ಸೊ ನೋ ಯೂಸು. ಯಾರೋ ಬಂದರು ಫ್ರೆಂಡ್ಸ್. ಹಂಗಾಗಿ ಆದಷ್ಟು ಸಂತೋಷನ ಹಂಚ್ಕೊಳ್ಳೋಣ ಬೇರೆಯವ್ರ ಹತ್ರ, ಕಷ್ಟನ. అంటే ఇవరికి కుడికాను వెళ్ళాం ചോദിക്കാൻ വന്നേ. അവിടെ എടുത്തു. ಅದ್ಯಾರೋ ಕೆಲಸ ಮಾಡೋರು, ಇಲ್ಲಿ ಗಾರೆ ಕೆಲಸ ಮಾಡೋರು. ಬಿಸಿಲು, ತುಂಬ ಬಿಸಿಲಿದೆ, ನೀರು ಕೇಳ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ತೋರಿಸ್ಬೇಕಾ? ಅಲ್ಲಿ ನೀರು ಹಿಡ್ಕೋತಾ ಇದ್ದಾರಲ್ಲ ಅವಣ್ಣ, ಪಾಪ ಕೆಲಸ ಮಾಡೋರು, ಕುಡಿಯೋಕ್ಕೆ ನೀರು ಬೇಕಂತೆ, ಅದಕ್ಕೆ ಇಟ್ಕೊತಾ ಇದ್ದಾರೆ. ಯಾರೊಬ್ಬರು ಚೆನ್ನಾಗಿರಲಿ ಪಾಪ. ನಾನು ಅಂಥ ಕೆಲಸಗಳೆಲ್ಲ ಮಾಡಿಬಿಟ್ಟು ಬಂದಿರೋಳೆ ಫ್ರೆಂಡ್ಸ್. ನಾನು ಸಿಮೆಂಟ್ ಮೂಟೆ ಓದ್ತಿದ್ದೀನಿ, ಇಟ್ಟಿಗೆ ಓದ್ತಿದ್ದೀನಿ. ಅದೇ ಹೇಳ್ತಾ ಇಲ್ವಾ, ಕಷ್ಟಗಳನ್ನ ಶೇರ್ ಮಾಡ್ಕೊಂಡ್ರೆ ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಅದೆಲ್ಲ ಏನು ಬೇಡ. ನಾನು ನಗ್ನಾಗ್ತಾ ಖುಷಿಯಾಗಿ ನೋಡಿರಿ ನನ್ನ ಕೈ ನೈಲ್ ಪಾಲಿಶ ಕಾಣಿಸ್ತೈತಾ ಫ್ರೆಂಡ್ಸ್? ನನಗೆ ವಯಸ್ಸಾಯಿತು ಅಂತ ಕಾಣಿಸಲ್ವೇ ನನಗೆ ಗೊತ್ತಿಲ್ಲ. ನಿಮಗೆ ಕಾಣಿಸುತ್ತೆ ಅನ್ಕೊತೀನಿ. ಇದು ಕಲರ್ ಏನೋ ಗೊತ್ತಾ, ಇದು ರಿಂಗ್ ಫಿಂಗರಲ್ಲಿರೋದು ವೈಟ್ ನೈಲ್ ಪಾಲಿಶು. ಅದು ಹಾಕ್ಕೊಂಡಿರೋದಕ್ಕೆ ಆ ಥರ ಅಲ್ಲಿ ಪ್ಯಾಚಸ್ ಬಂದುಬಿಟ್ಟಿದೆ.
ಅಲ್ಲಿ ಅದು ನೈಲ್ ಪಾಲಿಶ್ ಇದೆಯಲ್ಲ ಅದಕ್ಕೆ ಅಲ್ಲಿ ಅದು ಸ್ಟಕ್ ಆಗಿಬಿಟ್ಟಿದೆ. ಬಾಕಿ ಎಲ್ಲ ಕರೆಕ್ಟಾಗಿದೆ. ಐ ಥಿಂಕ್ ಕಾಣಿಸುತ್ತೆ ಅನ್ಕೋತೀನಿ. ಇಲ್ಲಿ ಬಿಸಿಲಿಲ್ವಾ, ಸೊ ಹಂಗಾಗಿ ನನಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನಾನು ಪಪ್ಪಾಯ ತಿನ್ನೋದ್ರಲ್ಲಿ ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಟೇಕ್ ಕೇರ್, ಬೈ ಬೈ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು. ಬಾಯ್.